ನೋಡಿದ್ರಾ ನನ್ನ ಪ್ಲಾನ್ ಹೆಂಗ್ ಕೆಲಸ ಮಾಡ್ತು ಅಂತ? ಈಗ್ಲಾದ್ರೂ ಒಪ್ಕೋತೀರಾ ನಾನು ಹೇಳಿದ್ ಸರಿ ಅಂತವ? ಹ್ಞೂ ಕಮ್ಲಿ, ಅವ್ನು ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ಟ ಅಂದ್ರೆ ನಾನು ಎಲ್ಲಿ ಹೊಡೆದಾಕ್ಬಿಡ್ತಾನೋ ಅಂತ ಭಯ ಪಟ್ಬಿಟ್ಟೆ. ರಚನಾ, ನೀನ್ ಯಾಕವ ಹಿಂಗಿದ್ಯಾ? ಯಾಕೆ ರಚನಾ? ಅವ್ನು ಕೋಪ ಮಾಡ್ಕೋಬೇಕಾದ್ರೆ ತುಂಬಾ ಖುಷಿ ಪಡ್ತಿದ್ದೆ, ಈಗ ಯಾಕೆ ಹಿಂಗ್ ನಿಂತಿದ್ಯಾ? ಏನೋ ಇದೆಲ್ಲ ವರ್ಕ್ ಆಗತ್ತಾ? ಅವ್ನು ನನಗೆ ವಾಪಸ್ ಸಿಗ್ತಾನ ಅಂತ ಭಯ ಆಗ್ತಿದೆ ಕಮ್ಲಿ. ಅಯ್ಯೋ ರಚನಾ, ಇದ್ ವರ್ಕ್ ಆಯ್ತಾಯ್ತೋ ಇಲ್ವೋ ಅಂತ ಇವಾಗ್ಲಾದ್ರೂ ಗೊತ್ತಾಗ್ಲಿಲ್ವಾ ನಿನ್ಗೆ? ನೀನೇ ಹೇಳು, ಅಮ್ಮರಣ್ಣಂಗೆ ನಿನ್ ಮ್ಯಾಗ್ ಪ್ರೀತಿ ಇಲ್ಲ ಅಂದಿದ್ರೆ ನೀನ್ ಸಂಭು ಜೊತೆ ಕ್ಲೋಸ್ ಆಗಿದ್ದಾಗ ಅವನ್ ಯಾಕೆ ಕೋಪ ಮಾಡ್ಕತ್ತಿದ್ದ? ಅವನ್ ಹಿಂಗ್ ಆಡ್ತಾವನೆ ಅಂದ್ರೆ ಅವನ್ಗೆ ಇನ್ನ ನಿನ್ ಮ್ಯಾಗ್ ಪ್ರೀತಿ ಐತೆ ರಚನಾ. ಹಾಗಿದ್ರೆ ಅವ್ನು ನನಗೆ ವಾಪಸ್ ಸಿಗ್ತಾನಲ್ವಾ ಕಮ್ಲಿ? ಸಿಗ್ತಾನೆ ರಚನಾ, ಆದ್ರೆ ಅದಕ್ಕೂ ಮುಂಚೆ ಅವನ್ ಯಾಕೆ ನಿನ್ನ ದೂರ ಮಾಡ್ದ ಅನ್ನೋ ಕಾರಣನ ನಾವು ತಿಳ್ಕೋಬೇಕು. ಅದಾಗ್ಬೇಕು ಅಂದ್ರೆ ನೀನು ಶಂಭು ಇನ್ನ 1-2 ಸಲ ಅವನ್ ಮುಂದೆ ಈ ರೀತಿಯಾಗಿ ಕಾಣಿಸ್ಕೋಬೇಕು. ಅವಾಗಷ್ಟೇ ಅವನು ಅವನ್ ಮನ್ಸಲ್ಲಿರೋ ವಿಷಯನ ನಮ್ಮ ಹತ್ರ ಹೇಳ್ಕತಾನೆ, ಸಮಸ್ಯೆ ಬಗೆಹರಿತೈತೆ. ನಾನಂತೂ ರೆಡಿ ಕಮ್ಲಿ. ನಾನು ರೆಡಿ. ಶಂಭು, ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಬೇಡ ರಚನಾ, ನೀನು ಚೆಂದಾಗಿರ್ಬೇಕು, ನಿನ್ ಲೈಫ್ ಸರಿ ಹೋಗ್ಬೇಕನ್ನೋದೇ ನನ್ನ ಆಸೆ. ಸರಿ, ನಾನು ಹೋಗ್ಬರ್ತೀನಿ. 1 ನಿಮಿಷ ಕಮ್ಲಿ. ಅಕ್ಕ, ಏನ್ ಸಂಬುದು? ಇದ್ರಾಗೆ ನಾನು ರಚನಾ ಕ್ಲೋಸ್ ಆಗಿರೋ ಫೋಟೋಸ್ ಎಲ್ಲ ಐತೆ. ಈಗಷ್ಟೇ ತಗೊಂಡಿದ್ದು, ಎಲ್ಲ ಡಿಲೀಟ್ ಮಾಡ್ಬಿಡು. ಸುಮ್ಕೆ ನನ್ನ ಫೋನಾಗೆ ಇದ್ದು ನಾಳೆ ಬೇರೆ ತರ ಆಗದ್ ಬೇಡ ಅಂತ. ರಚನಾ ಫೋನಾಗೂ ಕೆಲವು ಫೋಟೋಸ್ ಐತೆ, ಅದನ್ನು ಡಿಲೀಟ್ ಮಾಡ್ಬಿಡು. ಪರವಾಗಿಲ್ಲ ಶಂಭು, ನೀನ್ ಎಷ್ಟು ಒಳ್ಳೆಯವನು. ನೀನ್ ನನ್ನನ್ನು ಇಷ್ಟಪಡ್ತಿದ್ದೆ, ಆದ್ರೆ ನನ್ಗೆ ನಿನ್ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇರ್ಲಿಲ್ಲ. ಹಾಗೆ ಹೇಳ್ದಾಗ ನಿನಗೆ ನೋವು ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ನೀನು ಆ ಯಾವ ನೋವನ್ನು ಮನ್ಸಲ್ಲಿ ಇಟ್ಕೊಳ್ದೆ ನನ್ನ ಲೈಫ್ ಸರಿ ಹೋಗ್ಬೇಕು ಅಂತ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದೆಯಾ. ಯು ಆರ್ ಮೈ ಟ್ರೂ ಫ್ರೆಂಡ್ ಶಂಭು. ಸರಿ ಕಮ್ಲಿ, ಹೋಗ್ಬತ್ತೀನಿ. ಸರಿ ಶಂಭು, ಹುಷಾರು. ಬಾಯ್ ರಚನಾ. ಕಮ್ಲಿ ಅವರು ನಿನಗೆ ಹೊಡೆದ್ರ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಬೇರೆ ಏನೋ ರೀಸನ್ಗೆ ಹೀಗೆ ಮಾಡಿರಬಹುದು, ಬಟ್ ಕಮ್ಲಿ ಅವ್ರಿಗೆ ನನ್ನ ಮೇಲೆ ಡೌಟ್ ಇಲ್ಲ. ಕಮ್ಲಿ ಅವರು ನನ್ನ ತುಂಬ ನಂಬ್ತಾರೆ. ಅವರು ಇಷ್ಟು ಚೀಪಾಗೆಲ್ಲ ಯೋಚನೆ ಮಾಡಲ್ಲ. ನೋ ಸರ್, ಇದೇ ರೀಸನ್ಗೆ ಕಮ್ಲಿ ನನಗೂ ಹೊಡೆದ್ಲು. ಅಷ್ಟೇ ಅಲ್ಲ ಸರ್, ಕ್ಯಾಂಪ್ ಮುಗಿದ ಮೇಲೆ ನಿಮ್ಮನ್ನ ಮನೆಗೆ ಹೋಗಕ್ಕೆ ಹೇಳಿ ಆಫೀಸ್ ಕೆಲಸ ಇದೆ ಅಂತ ಹೇಳಿದ್ಲಲ್ಲ, ಅವತ್ತು ಅಷ್ಟೇ ನನ್ನನ್ನ ಸರಿಯಾಗಿ ಬೈದ್ಲು. ಏನ್ ಅನಿಕಾ, ಕ್ಯಾಂಪ್ ನೆಪ ಮಾಡಿ ರಿಷಿ ಜೊತೆ ಹಾಯ್ ಆಗಿದೆಯಾ ಅಂತೆಲ್ಲ ಕೇಳಿದ್ಲು ಸರ್. ಕಮ್ಲಿ ಅವರು ಹೀಗೆ ಮಾಡಿದ್ರ? ಎಸ್ ಸರ್, ನನಗೆ ಒಂಥರ ಆಗೋಯ್ತು. ನಾನು ಎಷ್ಟು ಬದಲಾಗಿದ್ದೀನಿ. ನಿಮ್ಮ ಜೊತೆ ನನ್ನ ಫ್ರೆಂಡ್ ಆಗಿರೋದು ಅವಳಿಗೆ ಸರಿ ಕಾಣಿಸ್ಲಿಲ್ಲ ಸರ್. ನಾನು ನಿಮ್ಮ ಸ್ಟೂಡೆಂಟ್ ಥರ ಇದ್ದು ನಿಮ್ಮ ಜೊತೆ ಗೌರವದಿಂದ ಇದ್ದೀನಿ, ಬಟ್ ಅವಳು ನಮ್ಮನ್ನ ತುಂಬ ಚೀಪಾಗಿ ನೋಡ್ತಾ ಇದ್ದಾಳೆ ಸರ್. ಸರ್, ಅವಳು ಡಿವೋರ್ಸ್ವರೆಗೂ ಹೋಗೋಕ್ಕೆ ನಿಮ್ಮ ಮೇಲಿರೋ ಡೌಟೇ ರೀಸನ್ ಸರ್. ಅದಕ್ಕೆ ಅವತ್ತು ನಿಮ್ಮ ಬರ್ತ್ಡೇ ದಿನ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗಿದ್ದೆ. ಕಮ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದಾಗ ನಿಮ್ಗಿಂತ ಜಾಸ್ತಿ ನಾನೇ ಖುಷಿ ಪಟ್ಟೆ ಸರ್. ಬಿಕಾಸ್ ಅವಳು ನನ್ನ ಹೊಡಿಲಿ,
ಬೈಲಿ ಏನು ಬೇಕಾದರೂ ಮಾಡಲಿ, ಬಟ್ ನಿಮ್ಮ ಜೊತೆ ಅವ್ಳು ಖುಷಿಯಾಗಿದ್ದಾಳಲ್ಲ, ನಂಗೆ ಅಷ್ಟೇ ಸಾಕು ಸರ್. ಬಟ್ ಆ ಖುಷಿನೂ ತುಂಬ ಟೈಮ್ ಉಳಿಲಿಲ್ಲ ಸರ್. ಅವಳು ನಿಮ್ಮ ಬರ್ತ್ಡೇನ ಯಾಕೆ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ಲು ಗೊತ್ತಾ? ನನ್ನ ಹೊಟ್ಟೆ ಹುರ್ಸಕ್ಕಂತೆ. ಏನು? ಹೌದು ಸರ್, ನೀವು ಅವಳು ಚೆನ್ನಾಗಿದ್ರೆ ನಾನು ಹೊಟ್ಟೆ ಹುರ್ಕೋತೀನಿ ಅಂತ ಅವಳ ಮನಸ್ಸಲ್ಲಿ ಅವಳು ಅಂದ್ಕೊಂಡಿದ್ದಾಳೆ ಸರ್. ಅದಕ್ಕೆ ಅವಳು ಅವತ್ತು ನಿಮಗೆ ಅಷ್ಟೊಂದು ಗಿಫ್ಟ್ಸ್ ಕೊಟ್ಟಿದ್ದು. ನೀವೇ ಹೇಳಿ ಸರ್, ನಿಮ್ಮ ಬರ್ತ್ಡೇನ ನೀವಿಬ್ರು ಗಂಡ ಹೆಂಡತಿ ಆಚೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಲ್ಲ, ಬೇರೆಯವರು ಬರ್ಬೋದು, ಮನೆಯವ್ರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಸರ್? ಆದರೆ ಕಮ್ಮಿ ಮಾಡಿದ್ದೇನು, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋದ್ಲು. ನನ್ನ ಮುಂದೆನೇ ನಿಮಗೆ ಗಿಫ್ಟ್ ಕೊಟ್ಟು ಐಸ್ ಕ್ರೀಮ್ ಪಾರ್ಲರಲ್ಲಿ ಅವಳು ಬರ್ದಿಲ್ಲೋ ಲೆಟರ್ನ ನನ್ನ ಕೈಯಲ್ಲಿ ಓದಿಸಿದ್ಲು ಸರ್. ಲಾಸ್ಟಲ್ಲಿ ಕಣ್ಣಲ್ಲೇ ಎದುರಿಸ್ಬಿಟ್ಲು. ಅದಕ್ಕೆ ಆವಾಗಲೇ ನಾನು ಅಲ್ಲಿಂದ ಹೋದೆ. ನನ್ನ ನೋಡೋ ನಿಮ್ಮ ಕಣ್ಗಳು ಯಾವಾಗಲೂ ತಂಪಾಗಿರ್ಬೇಕು ಸರ್. ಹಂಗೆಯ ನಿಮ್ಮ ಕಣ್ಗಳ ಮೇಲೆ ಬೇರೆ ಯಾರ ಕಣ್ಗಳು ಬೀಳಬಾರ್ದು ಸರ್. ಇದೇನನಿಕ ಇಷ್ಟು ಚಿಕ್ಕ ಐಸ್ ಕ್ರೀಮ್ ತಕೊಂಡಿದ್ಯಾ? ನಂಗೆ ಇಷ್ಟೇ ಸಾಕು. ಅಲ್ಲ, ದೊಡ್ಡ ತಕೊಂಡಿದ್ರೆ ಹೊಸಿ ಉರಿ ಆದ್ರೂ ಕಮ್ಮಿ ಆಗಿರೋದು. ಒಂದ್ ಕೆಲಸ ಮಾಡೋಣ ಸರ್, ಹೆಂಗಿದ್ರು ಅನಿಕಾ ಖಾಲಿ ಮಾಡ್ಬಿಟ್ಟವಳೆ, ಅವಳಿಗೂ ಮಾಡಕ್ ಇನ್ನೇನ್ ಕೆಲಸ ಇಲ್ಲ. ಅವಳು ಗಿಫ್ಟ್ ಓಪನ್ ಮಾಡಿ ಮಾಡಿ ತೋರಿಸ್ತಾಳೆ, ಅದ್ ನೀವು ಐಸ್ ಕ್ರೀಮ್ ತಿಂತೀರಿ ಸರ್. ಅನಿಕಾ ಹೊಸಿ ಓದಿ ಹೇಳ್ತೀಯಾ? ವಾಟ್? ನಾನಾ? ನೀನ್ ನಮ್ಗೆ ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನ್ನ ಹತ್ರ ಏನ್ ಮುಚ್ಚುಮರೆ ಹೇಳು, ನಿಂಗೆಲ್ಲ ಗೊತ್ತಿರದೆ, ನೀನ್ ಓದು ಪರವಾಗಿಲ್ಲ. ಸರ್, ನಿಮಗೆ ನಾನು ಹೇಳ್ತಿರೋದು ಸುಳ್ಳು ಅಂತ ಅನ್ಸಿದ್ರೆ ನೀವು ಹೋಗಿ ಅವಳನ್ನೇ ಕೇಳಿ ಸರ್. ಅವಳು ಏನಾದರೂ ನನ್ನನ್ನು ಹೊಡೆದಿಲ್ಲ ಅಂತ ಹೇಳಿದ್ರೆ ನಾನೇ ನಿಮ್ಮ ಹತ್ರ ಬಂದು ಸಾರಿ ಕೇಳ್ತೀನಿ ಸರ್. ಇದು ನನ್ನ ಮಿಸ್ಟೇಕ್ ಅಂತ ನಾನು ಒಪ್ಕೋತೀನಿ ಸರ್. ಅವಳಿಗೆ ನನ್ನ ಮೇಲೆ 100% ಡೌಟ್ ಇದೆ ಸರ್. ಆ್ಯಂಡ್ ನಿಮ್ಮನ್ನಂತೂ ಹೆಜ್ಜೆ ಹೆಜ್ಜೆಗೂ ಡೌಟ್ ಪಡ್ತಾನೇ ಇದ್ದಾಳೆ. ಬೇಕಾದ್ರೆ ನೀವೇ ಹೋಗಿ ಕೇಳಿ. ಬೇಬಿ, ಏನಾಯ್ತು ನಿನ್ ಪ್ಲಾನ್? ಮಾಮ್, ನಾನು ಎಲ್ಲೋ ಕೇಳಿದ್ದೆ, ಬೆಂಕಿ ಬಿದ್ದಿದ್ದ ಜಾಗದಲ್ಲಿ ಬೀಜ ಬಿತ್ತಿದ್ರೆ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ ಅಂತ. ನಾನು ಅದೇ ಕೆಲಸ ಮಾಡಿದ್ದೀನಿ ಮಾಮ್. ಋಷಿ ಮತ್ತು ಕಮಲಿ ಮಧ್ಯೆ ಬೆಂಕಿ ಹಚ್ಚಿ ಅನುಮಾನದ ಬೀಜನ ಬಿತ್ತಿದ್ದೀನಿ. ನನಗೆ ಬೇಕಾಗಿರೋ ರಿಸಲ್ಟ್ ಖಂಡಿತ ಬರುತ್ತೆ. ರಿಯಲಿ? ಎಸ್ ಮಾಮ್. ಈಗ ಋಷಿ ಮನೆಗೆ ಹೋಗಿ ಕಮಲಿ ಕೇಳ್ತಾನೆ, ಅವಳು ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಆ್ಯಂಡ್ ನನ್ನ ಹಾಗೆ ಸುಳ್ಳು ಹೇಳೋ ಟ್ಯಾಲೆಂಟು ಇಲ್ಲ. ಸೊ ಬೆಂಕಿ ಖಂಡಿತವಾಗ್ಲೂ ಹೊತ್ಕೊಂಡು ಹುರಿಯುತ್ತೆ, ನೋಡ್ತಾ ಇರಿ. ವೆರಿ ಗುಡ್ ಬೇಬಿ, ವೆರಿ ಗುಡ್. ಕಮಲಿ ಸರಿ ಇಲ್ಲ ಸರ್. ಅವಳು ನಿಮ್ಮ ಬಗ್ಗೆ ಬೇರೆ ಥರನೇ ಯೋಚನೆ ಮಾಡ್ತಿದ್ದಾಳೆ. ಅವಳಿಗೆ ನಿಮ್ಮ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಡೌಟೇ ಬರ್ತಾ ಇದ್ದಾಳೆ ಸರ್. ಕಮಲಿ ನನಗೆ ಸರಿಯಾಗಿ ಹೊಡೆದು ಏನು ನನ್ನ ಗಂಡನ ಜೊತೆ ಮಿಸ್ಬಿಹೇವ್ ಮಾಡ್ತೀಯಾ ಅಂತೆಲ್ಲ ಕೇಳಿದ್ಲು ಸರ್. ಅವಳು ಡಿವೋರ್ಸ್ವರೆಗೂ ಹೋಗೋಕ್ಕೆ ನಿಮ್ಮ ಮೇಲಿರೋ ಡೌಟೇ ರೀಸನ್ ಸರ್. ಸರ್, ನಿಮಗೆ ನಾನು ಹೇಳ್ತಿರೋದು ಸುಳ್ಳು ಅಂತ ಅನ್ಸಿದ್ರೆ ನೀವು ಹೋಗಿ ಅವಳನ್ನೇ ಕೇಳಿ ಸರ್. ಸರ್, ಏನು ಯೋಚನೆ ಮಾಡ್ತಿದ್ದೀರಾ ಸರ್? ಕಮಲಿ ಅವರ, ನಂಗೊಂದು ಕ್ಲಾರಿಫಿಕೇಶನ್ ಬೇಕು, ಅದನ್ನು ಕ್ಲಿಯರ್ ಮಾಡ್ತೀರಾ? ಕೇಳಿ ಸರ್,
ನಾನು ನೇರವಾಗಿ ಹೇಳ್ತೀನಿ. ಅವತ್ತು ಅನಿಕಾ ಓದ್ಕೊಳ್ಳೋಕ್ಕೆ ಅಂತ ನಮ್ಮ ಮನೆಗೆ ಬಂದಾಗ ನೀವು ಅವಳಿಗೆ ಹೊಡೆದ್ರಾ? ನಿಮ್ಮನ್ನೇ ಕೇಳ್ತಿರೋದು ಕಮಲಿ ಅವರೇ, ನೀವು ಅನಿಕಂಗೆ ಹೊಡೆದ್ರಾ? ಸರ್, ಯಾಕೆ ಇವಾಗ ಹಿಂಗೆ ಕೇಳ್ತಿದ್ದೀರಾ? ನಾನು ಕೇಳೋದಕ್ಕೆ ಉತ್ತರ ಕೊಡಿ ಕಮಲಿ ಅವರೇ. ನೀವು ಅವಳಿಗೆ ಹೊಡೆದ್ರಾ? ಸರ್, ಅದೇನ ಕಮಲಿ ಅವರೇ, ನನಗೆ ಬೇರೆ ಎಕ್ಸ್ಪ್ಲನೇಷನ್ ಬೇಡ. ನೀವು ಅನಿಕಾಗೆ ಹೊಡೆದ್ರಾ ಇಲ್ವಾ ಅಷ್ಟು ಹೇಳಿ. ಬಿಡಿ ಫಸ್ಟ್. ಅಷ್ಟಕ್ಕೂ ಅನಿಕನ್ ಬಗ್ಗೆ ನಿಮ್ಗೇನು ಗೊತ್ತು? ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನ ತಿದ್ದುಕೊಂಡು ಬದಲಾದಾಗ ಅವನ್ನ ಅಪ್ರಿಷಿಯೇಟ್ ಮಾಡಬೇಕು, ಅನುಮಾನಿಸೋದಲ್ಲ. ಅಲ್ಲ ಕಮಲಿ ಅವರೇ, ನಮ್ಮ ಮನೆಗೆ ಬಂದವ್ರನ್ನ ಹೊಡೆದು ಕಳಿಸಿ ಇರಲ್ಲ, ಇದು ಸರಿ ಅನ್ನಿಸ್ತಿದ್ಯಾ ನಿಮಗೆ? ಸರ್, ವಸಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನೀವು ಅವಳ ಮಾತನ್ನೇ ನಂಬ್ಕೊಂಡ್ರೆ ಹೆಂಗೆ ಸರ್? ಅವಳು ನಿಮ್ ತವ ಇಲ್ಸಲ್ದನ್ನ ಏಳ್ ಕಳ್ಸೋಳೆ. ಅವಳು ಯಾಕೆ ಹಾಗೆ ಹೇಳ್ತಾಳೆ? ಅಷ್ಟಕ್ಕೂ ನೀವೇ ಒಪ್ಕೊಂಡ್ರಲ್ಲ ಅವಳು ಹೊಡೆದಿದ್ದು ನಿಜ ಅಂತ. ಆದ್ರೂ ಕಮಲಿ ಅವರೇ, ನೀವು ಹೀಗೆಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಅನಿಕಿಂಗ್ ಹೊಡೆದಿದ್ದೀರಾ ಅಂದ್ರೆ ನಿಮಗೆ ನನ್ನ ಮೇಲೂ ಅನುಮಾನ ಇದೆ ಅಂತ. ನೀನ್ ಮಾಡ್ತಾ ಇರೋದು ನಿನ್ಗೆ ಸರಿ ಅನ್ನಿಸ್ತಿದ್ಯಾ? ಇವನ್ ಜೊತೆ ಸುಮ್ಮನೆ ಮನೆಗೆ ನಡಿ. ರಚನಾ, ರಚನಾ, ಯಾಕಮ್ಮ ಯಾಕೆ ನಗ್ತಾ ಇದೀಯಾ? ಅಮ್ಮ, ಅದು ಇಷ್ಟು ದಿನ ಎಷ್ಟು ಬೇಜಾರಲ್ಲಿದ್ದೆ. ನಾನು ಯಾವಾಗ ನೋಡಿದ್ರು ನೀನು ಅಳ್ತಾನೆ ಇರ್ತಿದ್ದೆ. ರಿಷಿ ಬರ್ಡೇ ದಿನ ಸ್ವಲ್ಪ ಪರವಾಗಿಲ್ಲ, ಆದರೆ ಇವತ್ತು ನಿನ್ನ ಮುಖದಲ್ಲಿ ನಗು ಇದೆ. ಈ ರೀತಿ ನಕ್ಕು ಎಷ್ಟು ದಿನ ಆಗಿತ್ತು? ಏನು ವಿಷಯ? ಏನಿಲ್ಲ ಅಮ್ಮ. ಅಮರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅದಕ್ಕೆ ಖುಷಿಯಾಗಿದೆಯಾ? ಇಲ್ಲ ಅಮ್ಮ, ನನ್ನ ಫ್ರೆಂಡ್ ಸಿಕ್ಕಿದ್ಲು. ಅವಳ ಜೊತೆ ಮಾತಾಡಿ ತುಂಬ ಖುಷಿ ಆಗ್ತಿದೆ. ಮನ್ಸು ಒಂಥರ ಹಗುರ ಅನಿಸ್ತಿದೆ. ಹೌದಾ? ಯಾವ ಫ್ರೆಂಡ್ ಅದು? ಯಾರಮ್ಮ ಇದು? ಅಮ್ಮ, ನನ್ನ ಫ್ರೆಂಡ್ದು. ಹೇಳೆ.
ಹೇಳೇನ? ಏಯ್, ಏನಾಗಿದೆ ನಿಂಗೆ? ನಾನು ಚೆನ್ನಾಗೇ ಇದ್ದೀನಿ, ಆಗಿರೋದೆಲ್ಲ ನಿಂಗೆ. ನೋಡೋ, ಸುಮ್ಮನೆ ನಂಗೆ ತಿಕ್ಲತ್ತಿಸ್ಬೇಡ, ಹೇಳ್ತಾ ಇದ್ದೀನಿ. ಹ್ಞೂ ಕಣೆ, ನಂದು ತಿಂಡಿ ಆಯ್ತು, ನಿಂದಾಯ್ತಾ? ಏಯ್, ಏನ್ ಬೇಕು ಬೇಕು ಅಂತ ರೇಗಿಸ್ತಾ ಇದ್ಯಾ? ಸರಿರಲ್ಲ. ಏ, ಯಾಕೆ ಕೋಪ ಮಾಡ್ಕೋತೀಯ ನೀನು? ಮೊದ್ಲು ಹೋಗೇ ಬಾರೆ ಅನ್ನೋದನ್ನ ನಿಲ್ಸು, ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ನಾನು ನಿನ್ನ ಹಾಗೆ ಅಲ್ವಾ ಕರೆಯೋದು? ಏಯ್, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಇವಳು ಅದೇ ಫ್ರೆಂಡಾ? ಯಾಕೆ ಕೇಳ್ತಿದ್ದೀನಿ ಅಂದರೆ ಈ ಫೋನ್ ಬಂದ ತಕ್ಷಣ ಖುಷಿ ಆದೆ, ಅದಕ್ಕೆ ಕೇಳಿದೆ. ಹೌದಮ್ಮ. ಅಲ್ಲ, ನನಗೆ ಗೊತ್ತಿಲ್ದಿರೋ ಯಾವ ಫ್ರೆಂಡ್ ಇವಳು? ಯಾಕಂದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತು. ಅದು ಅವನಿನಾ? ಯಾಕಂದ್ರೆ ರೀಸೆಂಟಾಗಿ ಫ್ರೆಂಡ್ ಆಗಿರೋದು ಅವಳೇ ಅಲ್ವಾ? ಅವಳೆ. ನೋಡು ಕಂದ, ಇವಳು ಫೋನ್ ಬರೋದ್ರಿಂದ ನೀನು ಇಷ್ಟು ಖುಷಿ ಆಗ್ತೀಯ ಅನ್ನೋದಾದರೆ ಇವಳಿಗೆ ಯಾವಾಗ ಬೇಕಾದರೂ ಫೋನ್ ಮಾಡೋದಕ್ಕೆ ಹೇಳು. ನೀನು ಎಷ್ಟೊತ್ತು ಬೇಕಾದರೂ ಇವಳ ಜೊತೆ ಮಾತಾಡು. ಒಟ್ಟಿನಲ್ಲಿ ನೀನು ನಗ್ನಾಗ್ತಾ ಖುಷಿಯಾಗಿರ್ಬೇಕು ಅಮ್ಮ. ಹಾಗೆ ಒಂದ್ಸಲ ಇವಳಿಗೆ ನಮ್ಮ ಮನೆಗೆ ಬರೋದಕ್ಕೆ ಹೇಳು. ಖಂಡಿತ ಹೇಳ್ತೀನಿ. ಸರ್, ಕಂಬ್ಲಿ ಅವರೇ, ನಿಮ್ಮ ಪ್ರೀತಿ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ಅದನ್ನೇ ಅನುಮಾನಿಸ್ತಿದ್ದೀರಾ? ನಿಮ್ಗೆ ಯಾಕೆ ಈ ಥರ ಇನ್ಸೆಕ್ಯೂರಿಟಿ ಫೀಲ್ ಬಂತು? ನೋಡಿ, ಅನಿಕಾ ನನ್ನ ಫ್ರೆಂಡ್ ಅಷ್ಟೆ, ನನ್ನ ಅವಳ ಮಧ್ಯೆ ಏನೂ ಇಲ್ಲ. ನೀವು ಹೀಗೆ ಅನುಮಾನ ಪಟ್ಟು ನಮ್ಮ ಪ್ರೀತಿಗೆ ಅವಮಾನ ಮಾಡಬೇಡಿ. ಸರ್, ನಿಮ್ ಯಾಕೆ ನನ್ಗೆ ಅನುಮಾನ ಇಲ್ಲ, ಆದ್ರೆ ಆ ಅನಿಕಾ ಸರಿ ಇಲ್ಲ ಸರ್, ಆಟಯ್ಯ. ನಿಮಗೆ ನನ್ನ ಮೇಲೆ ಅನುಮಾನ ಇಲ್ಲ ಅನ್ನೋದಾದ್ರೆ ನನ್ನ ಜೊತೆ ಡಿಸ್ಕಸ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಅನಿಕಾಗೇನಿ ಕೊಡಿದ್ರಿ? ಅಷ್ಟೇ ಅಲ್ಲ, ಸಮ್ಮರ್ ಕ್ಯಾಂಪಲ್ಲೂ ನೀವು ಅವ್ರಿಗೆ ಬೈದೀರಾ. ನೀವು ಈ ಥರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀವು ಇಷ್ಟೊಂದು ಬದಲಾಗಿದ್ದೀರಾ? ನಾನು ಯಾವತ್ತೂ ಬದಲಾಗಿಲ್ಲ ಸರ್. ನಾನು ಬದಲಾಗಿದ್ದೀನಿ ಅನ್ನೋದನ್ನ ಅನಿಕಾ ನಿಮಗೆ ನಂಬಿಸ್ತಾವಳೆ, ಆಟಯ್ಯ. ಅವಳು ನಿಮ್ಮ ತವ ಏನೇ ಹೇಳಿರ್ಬೋದು ಸರ್, ಆದ್ರೆ ನಾನು ಮಾಡೋದು ತೆಪ್ಪಲ್ಲ. ನನ್ನ ಗಂಡನ ತವ ತೆಪ್ಪಾಗಿ ನಡ್ಕೊಳಕ್ ಬಂದವಳಿಗೆ ಹೊಡೆದಿದ್ದೀನಿ, ಆಟಯ್ಯ. ನನ್ನ ಜಾಗದಾಗೆ ಬೇರೆ ಯಾರೇ ಇದ್ರು ಇದನ್ನೇ ಮಾಡ್ತಿದ್ರು. ಯಾಕಂದ್ರೆ ಅದು ಅನುಮಾನ ಅಲ್ಲ ಸರ್, ಪ್ರೀತಿ. ಆಮ್ಯಾಕೆ ಇನ್ನೊಂದು ವಿಷಯ ಸರ್, ನನಗೆ ನಿಮ್ಯಾಕೆ ಅನುಮಾನ ಇದ್ದಿದ್ರೆ ನಾನು ನಿಮ್ಮ ತವ ಬಂದು ಮಾತಾಡ್ತಿದ್ದೆ, ಜಗಳ ಆಡ್ತಿದ್ದೆ. ನನಗೆ ನೀವೇನು ಅಂತ ಸಂದಾಗ ಗೊತ್ತೈತೆ ಸರ್. ಅದಕ್ಕೆಯ ನಾನು ಅವಳಿಗೆ ಮಾತ್ರ ಬುದ್ಧಿ ಹೇಳಿ ಅವಳ ತವ ಮಾತ್ರ ಮಾತಾಡ್ದೆ. ಕಂಬ್ಲಿ ಅವರೇ, ಮಾಡೋದನ್ನೆಲ್ಲ ಮಾಡಿ ಈ ಥರ ಡಿಫೆಂಡ್ ಮಾಡ್ಕೋಬೇಡಿ. ನಾನು ತೆಪ್ಪು ಮಾಡಿಲ್ಲ ಅಂತ ಹೇಳಿದ್ನಲ್ಲ ಸರ್, ನಾನು ಸರಿಯಾಗೇ ಮಾಡಿದ್ದೀನಿ. ಒಂದ್ ವೇಳೆ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಅನ್ಸಿದ್ರೆ ನಾನು ನಿಮ್ಮ ತವ ಬಂದು ಕ್ಷಮೆ ಕೇಳ್ತಿದ್ದೆ.